ಭಾರತದ ಮಾಜಿ ಉಪ ಪ್ರಧಾನಿ ಮತ್ತು ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ. ಇದೇ ಮೊದಲ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾರೆ. ಮೊದಲನೇದಾಗಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೂ ಮತ್ತು ಜಿಲ್ಲೆಗೂ ಮತ್ತು ನಮ್ಮ ರಾಜ್ಯದ ಎಲ್ಲರಿಗೂ 119ನೇ ವರ್ಷದ ನಮ್ಮ ಬಾಬು ಜಗಜೀವನ್ ರಾಮ್ ಜಯಂತಿಯ ಶುಭಾಶಯಗಳನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ನಮ್ಮ ಬಾಬು ಜಗಜೀವನ್ ರಾಮ್ ಈ ದೇಶಕ್ಕೆ ಎರಡು ಕಣ್ಣುಗಳಿದ್ದಂಗೆ. ನಮ್ಮ ಜಗಜೀವನ್ ರಾಮ್ ರವರ ಜಯಂತಿಯನ್ನು ಇವತ್ತು ನಾವು ಬಹಳ ಸಂತೋಷದಿಂದ ಮತ್ತು ಅವರ ಸ್ಫೂರ್ತಿಯಿಂದ ಇವತ್ತು ಈ ಒಂದು ಹಬ್ಬವನ್ನು ನಾವು ಕೊಂಡಾಡ್ತಾ ಇದ್ದೇವೆ. ಇವತ್ತು ನಮ್ಮ ಎಲ್ಲ ಕ್ಷೇತ್ರದಿಂದನೂ ಜನತೆ ಬಂದಿದ್ದಾರೆ. ನಮ್ಮ ಬಾಪೂಜಿ ನಗರದಿಂದ ಕೂಡ ಎಲ್ಲ ನಮ್ಮ ಸ್ನೇಹಿತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ವಿಶೇಷವಾಗಿ ಹೇಳಬೇಕಂತ ಹೇಳಿದ್ರೆ ನಮ್ಮ ದೀನದಲಿತರ ಮಹಾನ್ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂತೇಳಿದ್ರೆ ನಿರಂತರವಾಗಿ ಜೀವನ ಪರ್ಯಂತ ಅವರು ದಲಿತರಿಗೋಸ್ಕರ ಮತ್ತು ದೇಶದ ಜನತೆಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಹಸಿರು ಕ್ರಾಂತಿ ಹರಿಕಾರ ಅಂತೇಳಿ ಹೆಸರುವಾಸಿಯಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು. 1978ನೇ ಇಸ್ವಿಯಲ್ಲಿ ಇಲ್ಲಿ ಚುನಾವಣಾ ಪ್ರಚಾರಕ್ಕಂತೇಳಿ ನಮ್ಮ ತಾತನ ಪರವಾಗಿ ಯಮುನಿಯಪ್ಪನವರ ಪರವಾಗಿ ಅವರು ಮತಯಾಚನೆಯನ್ನು ಮಾಡೋದಕ್ಕೆ ಕೂಡ ಮೊಟ್ಟ ಮೊದಲನೇ ಬಾರಿ ಈ ಒಂದು ಚಿಕ್ಕಬಳ್ಳಾಪುರಕ್ಕೆ ಬಂದಿರತಕ್ಕಂಥದ್ದು ಕೂಡ ಇತಿಹಾಸ ಇದೆ. ಹಾಗಾಗಿ ಅಂತಹ ಒಂದು ನಾಯಕರ ಒಂದು ಆದರ್ಶವನ್ನು ನಮ್ಮೆಲ್ಲ ಯುವಕರು ಪಾಲಿಸಿಕೊಂಡು ಸಂತೋಷವಾಗಿ ಈ ನಮ್ಮ ಸಂವಿಧಾನವನ್ನು ಎತ್ತಿಡಿಬೇಕನ್ನೋದೇ ನನ್ನ ಒಂದು ವಿಚಾರ. ಅದಕ್ಕೇನೆ ಓಪನಿಂಗ್ ಸ್ಟೇಟ್ಮೆಂಟ್ 2 ಕಣ್ಣುಗಳಿದ್ದಂಗೆ ಅಂತೇಳಿ ಹೇಳಿದ್ದು. ಈಗ ನಾವು ಎಲ್ಲರೂ ಒಂದೇನೆ, ನಾವು ಆ ಥರ ಸಪ್ರೇಟ್ ಅನ್ನೋವಂಥ ಒಂದು ಪ್ರಶ್ನೆ ಬರೋದೇ ಇಲ್ಲ. ಏನಂತ ಹೇಳಿದರೆ ಈಗ ಈ ಥರ ಒಂದು ಕೊಂಡಾಡಿದ್ರೆ ಒಳ್ಳೆಯದೇನೋ ಅಂತೇಳಿ ಎಲ್ಲ ನಮ್ಮ ಜನಾಂಗದ ಎಲ್ಲ ಹಿರಿಯರು ಮತ್ತು ಎಲ್ಲ ಸಂಘಟನೆಯವರು ಅವರ ಒಂದು ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇವಾಗ ಬಂದಿದ್ದಾರೆ. ಅವರು ಕೂಡ ತುಂಬ ಹೃದಯದಿಂದ ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಚಾಲನೆಯನ್ನು ನೀಡ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಬಹಳ ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಣೆ ಮಾಡ್ತಿದ್ರಿ. ಇದ್ರ ಮೂಲಕ ಜನತೆಗೆ ಏನು ಸಂದೇಶವನ್ನು ಕೊಡಕ್ಕೆ ಹೊರಟಿದೆ? ಏನಿಲ್ಲ, ನಾವೆಲ್ಲ ಮೊದಲನೇದಾಗಿ ಭಾರತೀಯರು ನಾವೆಲ್ಲರೂ, ಆಮೇಲೆ ನಾವೆಲ್ಲ ಕನ್ನಡಿಗರು. ಹಾಗಾಗಿ ವಿಶೇಷವಾಗಿ ಈ ಥರ ಕೊಂಡಾಡೋದ್ರಿಂದ ನಮ್ಮ ಯುವ ಜನತೆಗೆ ಇನ್ನೂ ಗೊತ್ತಾಗುತ್ತೆ, ಅವರ ಒಂದು ಇತಿಹಾಸ ಗೊತ್ತಾಗುತ್ತೆ, ಅವರು ನಡೆದು ಬಂದ ದಾರಿ ಮತ್ತು ಅವರು ಯಾವ ರೀತಿ ಶೋಷಣೆಗೆ ಒಳಗಾಗಿದ್ರು ಮತ್ತು ಅವೆಲ್ಲ ವಿಚಾರಗಳನ್ನು ಮೆಟ್ಟು ನಿಂತು ಒಂದು ಉನ್ನತವಾದಂಥ ಏನು ಉಪ ಪ್ರಧಾನಿ ಆಗಿರ್ತಕ್ಕಂಥ ನಮ್ಮ ಬಾಬು ಜಗಜೀವನ್ ರಾಮ್ ರವರು ಆ ಒಂದು ಸ್ಥಾನಕ್ಕೆ ಯಾವ ರೀತಿ ಅವರು ಏರಿದ್ರು ಅನ್ನೋವಂಥದ್ದೇ ಈ ಒಂದು ಕಾರ್ಯಕ್ರಮಗಳಿಂದ ಒಂದು ವಿಶೇಷವಾದಂಥ ಒಂದು ಸಮಾಜಕ್ಕೆ ಸಂದೇಶ ಹೋಗುತ್ತೆ ಅಂತೇಳಿ ನನ್ನ ಒಂದು ಅಭಿಪ್ರಾಯವಿದೆ.
ಎಸ್ ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.